ಇವತ್ತು ಪಾಲಿಕೆ ಪಯಣದಲ್ಲಿ ನಗರದ ಕಸದ ಸಮಸ್ಯೆ, ಜಿಬಿಎಯಲ್ಲಿ ಗಾರ್ಬೇಜ್ ಗೋಲ್ಮಾಲ್ ನಡೀತಾ ಇದೆಯಾ? ಕಸದ ವಿಲೇವಾರಿ ಹೆಸರಲ್ಲಿ ಜನರ ಹಣ ಯಾರ ಜೇಬು ಸೇರ್ತಾ ಇದೆ? ಏನಿದು ಗಾರ್ಬೇಜ್ ಮಾಫಿಯಾದ ಅಸಲಿ ಸತ್ಯ? ಇವೆಲ್ಲದರ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ, ನೋಡೋಣ. ನಮ್ಮ ಬೆಂಗಳೂರಿನಲ್ಲಿ ಈಗ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ದಾರೆ ರಿಪೋರ್ಟರ್ಸ್ಗಳು. ನಮ್ಮ ಬೆಂಗಳೂರಿಗೆ ಪಾಲಿಕೆಗೆ ಎಲೆಕ್ಷನ್ ನಡೀಬೇಕಾ? ಆ ಪಾಲಿಕೆ ಎಲೆಕ್ಷನ್ ನಡೆದು ಕಾರ್ಪೊರೇಟರ್ಗಳು ಸೆಲೆಕ್ಟ್ ಆಗಿ ಬಂದ್ರೆ ಏನೆಲ್ಲ ಕಾರ್ಯಗಳನ್ನ ನಿರ್ವಹಿಸಬೇಕು ಅಂತ ಜನರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನೆಲ್ಲ ಭರವಸೆಗಳನ್ನ ಇಟ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ, ನೋಡೋಣ. ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕಸದ ಸಮಸ್ಯೆಯನ್ನು ಹತೋಟಿಗೆ ತರೋದಕ್ಕೆ GBA BSWML ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಈಗ DCM DK ಶಿವಕುಮಾರ್ ಅವರು ಈ ಸಮಸ್ಯೆಯನ್ನು ಹತೋಟಿಗೆ ತರೋದಕ್ಕೆ ಆಗದಿರೋದಕ್ಕೆ ಮುಖ್ಯ ಕಾರಣ ಕಸದ ಮಾಫಿಯಾ ಅಂತ ತನ್ನ ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ. ಹಾಗಿದ್ರೆ DCM DK ಶಿವಕುಮಾರ್ ಅವರ ಮಾತಿನ ಮರ್ಮ ಏನು ಅನ್ನೋದನ್ನು ಇವತ್ತಿನ ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಏನಿಲ್ಲ, ದೊಡ್ಡ ಮಾಫಿಯಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಕಸದ ಮಾಫಿಯಾನೇ ಕಾರಣ ಅಂತ DCM DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಕಸದ ಗುತ್ತಿಗೆಯಲ್ಲಿ ಸಾಲು ಸಾಲು ಅವ್ಯವಹಾರ ಆರೋಪ, ಜೊತೆಗೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ನಡುವೆ ಡೀಲಿಂಗ್ ಕೂಡ ನಡೀತಾ ಇದೆ ಅನ್ನುವಂಥ ಆರೋಪಗಳು ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ಇದಕ್ಕೆಲ್ಲವೂ ಕೂಡ ವಿಪಕ್ಷಗಳಿಂದಲೇ ಕಸದ ಮಾಫಿಯಾಗೆ ಕುಮ್ಮಕ್ಕು ಕೊಡಲಾಗ್ತಾ ಇದೆ. BSWML ಅಧಿಕಾರಿಗಳ ಮೇಲೂ ಕೂಡ ಭ್ರಷ್ಟಾಚಾರದ ಆರೋಪ ಇದೆ. ಈ ಸಂಬಂಧ ಹೈಕೋರ್ಟ್ ಮತ್ತು ಲೋಕಾಯುಕ್ತದಲ್ಲೂ ಕೂಡ ದೂರು ದಾಖಲಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳು ಸರ್ಕಾರದ ಕಣ್ಣೆದುರು ಇದ್ದೇ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಸುಮ್ಮನಿದೆ. ಇದರ ನಡುವೆ ವಿಪಕ್ಷಗಳೇ ಕಸದ ಮಾಫಿಯಾದ ಹಿಂದಿನ ಕೈವಾಡ ಅಂತ DKC ಹೇಳಿರುವಂಥ ಹೇಳಿಕೆ ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಸದ ಟೆಂಡರ್ ನಲ್ಲಿ ಭಾರಿ ಸಮಸ್ಯೆ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಆರೋಪಗಳು ಮಾಡಿದ್ದಾರೆ. ಏನಿಲ್ಲ, ದೊಡ್ಡ ಮಾಫಿಯಾ ಇದೆ. ವಿರೋಧ ಪಾರ್ಟಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. 20-15 ವರ್ಷದಿಂದ ಟೆಂಡರ್ ಮಾಡಕ್ ಬಿಡದೆ ಏನೇನೋ ಇದನ್ನ ನ್ಯಾಯ ಮಾಡ್ತಾರೆ. ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ವಿಲ್ ಗೋ ಹೆಡ್ ವಿತ್ ದಿ ಲಾ. ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಿದ್ದಾರೆ. ಹೇಳಿ, ಅಧಿಕಾರಿ ಮೇಲೆ ಮಾಡ್ತಾರೆ, ನನ್ನ ಮೇಲೂ ಮಾಡ್ತಾರೆ. ಎಲ್ಲ ಮಾಫಿಯಾವರೆಲ್ಲ. ಕಸದ ಮಾಫಿಯಾದ ಹಿಂದಿರೋದು ವಿರೋಧ ಪಕ್ಷದ ನಾಯಕರ ಕೈವಾಡ ಅನ್ನೋದು DCM DK ಶಿವಕುಮಾರ್ ಅವರ ಮಾತು. DCMನ ಈ ಮಾತಿಗೆ ವಿರೋಧ ಪಕ್ಷದ ನಾಯಕರು ಕೊಡ್ತಾ ಇರುವಂತಹ ಸಬೂಬೇನು ಅನ್ನೋದನ್ನ ಕಾರ್ತಿಕ್ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ಬೆಂಗಳೂರಿನ ಕಸದ ಮಾಫಿಯಾದ ಹಿಂದೆ ವಿಪಕ್ಷಗಳ ಕೈವಾಡ ಇದೆ ಎಂದ DK ಶಿವಕುಮಾರ್ಗೆ ಆರ್ ಅಶೋಕ್ ಮತ್ತು ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ಮಾಫಿಯಾವನ್ನ ಹೋಗಲಾಡಿಸಿ ಅನ್ನುವಂಥ ಸವಾಲನ್ನು ಆರ್ ಅಶೋಕ್ ಹಾಕಿದ್ರೆ, ಈ ಒಂದು ಭ್ರಷ್ಟಾಚಾರದ ಹಿಂದೆ DK ಶಿವಕುಮಾರ್ ಅವರ ಕೈವಾಡವೂ ಇದೆ ಅನ್ನುವಂಥ ಅರ್ಥದಲ್ಲಿ ಯತ್ನಾಳ್ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನ ಕಸದ ಸಮಸ್ಯೆಗೆ ಕಾರಣವಾಗಿರೋ ಕಸದ ಮಾಫಿಯಾದ ಹಿಂದೆ ವಿಪಕ್ಷಗಳ ಕೈವಾಡವಿರೋ ಬಗ್ಗೆ ಆರೋಪಿಸಿದ್ದ DCM DK ಶಿವಕುಮಾರ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಗಿ ಸವಾಲು ಹಾಕಿದ್ದಾರೆ. ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಎಂದಿರೋ ಅಶೋಕ್ ಸದನದಲ್ಲಿ ದೊಡ್ಡ ದೊಡ್ಡ ಭಾಷಣ ಬಿಗಿಯುತ್ತೀರಲ್ಲ, ಕಸದ ಮಾಫಿಯಾವನ್ನ ಹೋಗಲಾಡಿಸಿ ನೋಡೋಣ ಎಂದು DKಶಿಗೆ ಸವಾಲು ಹಾಕಿದ್ದಾರೆ. ಇನ್ನು ಕಸದ ಟೆಂಡರ್ನಲ್ಲಿ ಭ್ರಷ್ಟಾಚಾರ ಆರೋಪ ಮಾಡಿರೋ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಲೋಕಾಯುಕ್ತರಿಗೂ ದೂರು ನೀಡಿದ್ದಾರೆ. ಕಸದ ಟೆಂಡರ್ನಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರದ ಆರೋಪವನ್ನು ಯತ್ನಾಳ್ ಮಾಡಿದ್ದು, ಸಚಿವರು ಅಧಿಕಾರಿಗಳು ಸೇರಿ ಬ್ಲ್ಯಾಕ್ ಲಿಸ್ಟ್ನಲ್ಲಿರೋ ರಾಮ್ಕಿ ಎನ್ನುವ ಕಂಪನಿಗೆ ಕಸದ ಟೆಂಡರ್ ಕೊಡ್ತಾ ಇದ್ದು, ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಈ ಕಂಪನಿ ರಾಜಕಾರಣಿಗಳಿಗೆ ಹಣ ಕೊಟ್ಟಿರೋ ಬಗ್ಗೆಯೂ ಆರೋಪ ಮಾಡಿರೋ ಯತ್ನಾಳ್ ಕಸದ ಟೆಂಡರ್ನಲ್ಲಿ ಭ್ರಷ್ಟಾಚಾರಕ್ಕೆ ಉಪಮುಖ್ಯಮಂತ್ರಿಯ ಅಭಯವಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಳ್ತೀನಿ, ಮಾಫಿಯಾ ಇದೆ ತಾನೆ, ಅದನ್ನ ತೆಗೆದಾಕಿ. ನೀವೇನು ಭಾಳ ಧೈರ್ಯರು ಶೂರರು ಅಂತ ಹೇಳ್ತಿರಲ್ಲ. ಕೊಟ್ಟ ಕುದುರೆಯನ್ನು
ಏರಲಾರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಧಿವೇಶನದಲ್ಲಿ ಭಾಷಣ ಮಾಡಿದ್ರಪ್ಪ. ಅದೇನ ಶೂರ್ತನ ತೋರಿ ಕುದುರೆ ಏರ್ತಿರೋನು ನಾವು ನೋಡ್ತೀರಪ್ಪ. ಅದೇನು ಕಸದ ವಿಚಾರ ಏರಿ. ಹಿಂದೆ ಸರ್ಕಾರನ ದೂಷಣೆ ಮಾಡೋದು ಬಿಟ್ಟು ನೀವು ಹಿಂದೆ ಸರ್ಕಾರ ಸರಿ ಇಲ್ಲ ಅಂತ ಹೇಳಿತಾನೆ ನೀವು ಬಂದಿದ್ದು. ತೋರಿಸಿ ಆ ಶೂರ್ತನ ಕೊಟ್ಟ ಕುದುರೆಯನ್ನ ಏರ್ತಿರೋ ಬಿಡ್ತಿರೋ ನೋಡೋಣ. ಅದನ್ನು ನೋಡ್ತೀವಿ. ಮಾಫಿಯಾ ಅಂತ ಹೇಳಿದ್ರೆ ಅದನ್ನ ಶಕ್ತಿ ಇದೆಯಲ್ಲ ನಿಮಗೆ, ಮಾಡಿ ನೋಡೋಣ. ಬೆಂಗಳೂರು ಕಸ ವಿಲೇವಾರಿಯಲ್ಲಿ ಸುಮಾರು 40,000 ಕೋಟಿ ರೂಪಾಯಿ ಭಾರಿ ದೊಡ್ಡ ಭ್ರಷ್ಟಾಚಾರ ಕಾಣ್ತಾ ಇದೆ. ಒಂದು ರಾಮ್ಕಿ ಅಂತೇಳಿ ಒಂದು ಸಂಸ್ಥೆಗೆ ಇವರು ಟೆಂಡರ್ ಕೊಡ್ಬೇಕಂತೇಳಿ ಅಧಿಕಾರಿಗಳು ಮತ್ತು ವಿದ್ಯುತ್ ಇದೇನು ನಗರಾಭಿವೃದ್ಧಿ ಮಂತ್ರಿಗಳು ಕೂಡಿ, ಉಪಮುಖ್ಯಮಂತ್ರಿ ಕೂಡಿ, ರಾಮ್ಕಿ ಸಂಸ್ಥೆ ಅದು ರಾಜಕಾರಣಿಗಳ ಒಂದು ಹಣ ಕೊಡುವಂಥ ಒಂದು ದೊಡ್ಡ ಕಂಪನಿ ಅದು. ಅಂಥ ಬ್ಲ್ಯಾಕ್ ಲಿಸ್ಟಿಗೆ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವತ್ತು ಗುತ್ತಿಗೆ ಕೊಡಲಿಕ್ಕೆ ದೊಡ್ಡ ಅವ್ಯವಹಾರ ಆಗಿದೆ. ಈಗಾಗಲೇ ನಾನು ನಮ್ಮ ಲೋಕಾಯುಕ್ತರಿಗೆ, ಕರ್ನಾಟಕ ಲೋಕಾಯುಕ್ತರಿಗೂ ಸಹ ಈಗಾಗಲೇ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಅದನ್ನು ಲೋಕಾಯುಕ್ತರು ಪಾರದರ್ಶಕವಾಗಿ ಅದನ್ನು ಇವತ್ತು ಏನು ನಮ್ಮ ತನಿಖೆ ಮಾಡಬೇಕು. ಮಹಾನಗರಿ ಬೆಂಗಳೂರಲ್ಲಿ ದಿನವೊಂದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕಸ ಉತ್ಪತ್ತಿ ಆಗತ್ತೆ, ಈ ಕಸವನ್ನು ಎಲ್ಲಿ ಸಾಗಾಟವನ್ನು ಮಾಡ್ತಾರೆ, ಜೊತೆಗೆ ಕಸದ ಮಾಫಿಯಾ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನ ನನ್ನ ಸಹೋದ್ಯೋಗಿ ಪ್ರಗತಿ ಶೆಟ್ಟಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಬೆಂಗಳೂರಿನಲ್ಲಿ ಪ್ರತಿದಿನ 3,500 ಮೆಟ್ರಿಕ್ ಟನ್ನಷ್ಟು ಕಸ ಉತ್ಪತ್ತಿಯಾಗುತ್ತೆ. ಇದರಲ್ಲಿ 20% ಕಸವನ್ನ ಪರ್ಯಾಯ ಉತ್ಪನ್ನಕ್ಕೆ ಬಳಕೆ ಮಾಡಲಾಗುತ್ತೆ. ಉಳಿದ ಕಸವನ್ನ ರಸ್ತೆಯಲ್ಲಿ ಇರುವಂತಹ ಕಸವನ್ನ ಪೌರ ಕಾರ್ಮಿಕರು ಒಂದು ಕಡೆ ಗುಡ್ಡೆ ಹಾಕಿ ಆಟೋ ಟಿಪ್ಪರ್ಗಳು ಬಂದಾಗ ಆಟೋ ಟಿಪ್ಪರ್ಗಳು ಅವುಗಳನ್ನ ತಗೊಂಡು ಹೋಗ್ತವೆ. ಆದ್ರೆ ಪೌರ ಕಾರ್ಮಿಕರು ಈ ಸಂದರ್ಭದಲ್ಲಿ ಆಟೋ ಟಿಪ್ಪರ್ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಅವರತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಯಾಕೆ ಆಗ್ತಾ ಇದೆ ಅಂತ ಆಟೋ ಟಿಪ್ಪರ್ ಚಾಲಕರನ್ನ ಪ್ರಶ್ನೆ ಮಾಡಿದ್ರೆ, ಒಂದು ವಾರ್ಡ್ಗಳಲ್ಲಿ 20 ಆಟೋಗಳು ಬಿಡಿ ಅಂತ ಹೇಳಿದ್ರೆ ಅದರ ಸಾಮರ್ಥ್ಯಕ್ಕಿಂತ, ಅಂದ್ರೆ ಅಲ್ಲಿ ಇರುವಂತಹ ಕಸದ ಸಾಮರ್ಥ್ಯ ಎಷ್ಟಿರುತ್ತೆ ಅದಕ್ಕಿಂತ ಅದನ್ನ ತಗೊಂಡು ಹೋಗೋದಕ್ಕೆ, ವಿಲೇವಾರಿ ಮಾಡೋದಕ್ಕೆ ಅತಿ ಕಡಿಮೆ ಆಟೋಗಳನ್ನ ಬಿಡ್ತಾರೆ. ಹೀಗಾಗಿ ಸರಿಯಾದ ಸಮಯಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಅಂತ ಆಟೋ ಟಿಪ್ಪರ್ ಚಾಲಕರು ನೋವನ್ನ ತೋಡ್ಕೊಂಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಸುಮಾರು 30 ಲಕ್ಷ ಮನೆಗಳಿವೆ. 5,000ಕ್ಕೂ ಅಧಿಕ ಆಟೋ ಟಿಪ್ಪರ್ಗಳಿವೆ. ಆದರೆ ರಸ್ತೆ ಬದಿಯಲ್ಲಿ ಬಿದ್ದಿರುವ ಕಸದ ರಾಶಿಯನ್ನ ಹಸಿ ಕಸ, ಒಣ ಕಸವಾಗಿ ಪೌರ ಕಾರ್ಮಿಕರು ಬೇರ್ಪಡಿಸಿದರೂ ಅವುಗಳ ತೆಗೆದುಕೊಂಡು ಹೋಗಲು ಸರಿಯಾದ ಸಮಯಕ್ಕೆ ಆಟೋ ಟಿಪ್ಪರ್ ಬರ್ತಾ ಇಲ್ಲ ಅನ್ನೋದು ಪೌರ ಕಾರ್ಮಿಕರ ವಾದ. 4 ಆಟೋ ಟಿಪ್ಪರ್ ಓಡಾಡೋ ಕಡೆ 2 ಆಟೋ ಟಿಪ್ಪರ್ ಬಿಡ್ತಾರೆ. ಮ್ಯಾನ್ ಪವರ್ ಇಲ್ಲ, ಸುರಕ್ಷತೆ ಇಲ್ಲ, ಕೈ ಗ್ಲೌಸ್, ಸಮವಸ್ತ್ರ, ಮಾಸ್ಕ್, ಶೂ ಯಾವುದೂ ಕೊಟ್ಟಿಲ್ಲ. ಇದರಿಂದ ನಾವೇ ಆಸ್ಪತ್ರೆ ಕದ ತಡ್ತಿದ್ದೇವೆ ಅನ್ನೋದು ಆಟೋ ಟಿಪ್ಪರ್ ಲೋಡರ್ಗಳ ಸ್ಪಷ್ಟನೆ. ಗುತ್ತಿಗೆದಾರರು ಸರಿಯಾಗಿ ಆಟೋ ಟಿಪ್ಪರ್ ಕೊಡ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಕಸ ಎತ್ತೋಕೆ ಇದರಿಂದ ಆಗ್ತಾ ಇಲ್ಲ ಅನ್ನೋದು ಆಟೋ ಟಿಪ್ಪರ್ ಚಾಲಕರ ವರ್ಷನ್. ಪ್ರಾಬ್ಲಮ್ ಏನಂದರೆ, ಫಸ್ಟ್ ನಮಗೆ ಕಸ ಹೋಗ್ಬೇಕು. 10 ಜನ ಮಾಡೋ ಕೆಲಸನ ಆಟೋ ಒಂದು ಮಾಡಬೇಕು. ಆಟೋ ಟೈಮಿಗೆ ಬಂದರೆ ಕಸ ಕ್ಲಿಯರ್ ಆಗುತ್ತೆ. ಅವರು ಹಸಿ ಕಸನೂ ಮಾಡ್ತಾರೆ, ಡ್ರೈ ಮಾಡ್ತಾರೆ, ಎಲ್ಲ ಮಾಡ್ತಾರೆ, 3 ಮಾಡ್ತಾರೆ. ಅವ್ರು ರೋಡ್ ಗುಡಿಸ್ತಾರೋ ಏನು ಮಾಡಿದ್ರು, ಬ್ಯಾಗಲ್ಲಿ ಚೀಲದಲ್ಲಿ ಇಕ್ಕಿದ್ರನ್ನ ಕಸನ ತಗೊಂಡೋಗಿಲ್ಲ ಅಂದರೆ ನಾವೇನು ಮಾಡೋಣ ಮೇಡಮ್? ಈ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಏನು 12,000 ಜನ ಪೌರ ಕಾರ್ಮಿಕರಿದ್ದಾರೆ ಮೇಡಮ್ನವರೇ. ಇವ್ರುಗಳಿಗೆ ಗಂಬೂಟ್ಸು, ಕೈ ಗ್ಲೌಸು, ಮಾಸ್ಕು, ಸೋಪು, ಟವಲ್ಲು, ಬಿಸಿ ನೀರಿನ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇದು ಯಾವುದೂ ಕೂಡ ಯಾವುದೇ ವಾರ್ಡ್ಗಳಲ್ಲಿ 198 ವಾರ್ಡ್ಗಳಲ್ಲಿ ಎಲ್ಲೂ ಇಲ್ಲ. ತುಂಬ ಸಮಸ್ಯೆ ಮೇಡಮ್. ಮನೆಗೂ ಕಸ ಡಿವೈಡ್ ಮಾಡಬೇಕಾಗುತ್ತೆ. LVP ಅನ್ನೋದೊಂದು ಬಂದೈತೆ, ಮತ್ತು ಸೆಗ್ರಿಗೇಷನ್ನು ಮತ್ತು ಮಿಕ್ಸಿಂಗು. ಆ 3 ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ನಾವು ಮನೆಗೆ ಹೋಗಿ ನಾವು ಹೇಳ್ತಾ ಇದ್ದೀರಿ, ಆದರೂ ಮಾಡ್ತಾಯಿಲ್ಲ. ಮನೆ ಎಲ್ಲಂದರೆ ಅಲ್ಲಿ ಕಸ ಬಿಸಾಕೋದು, ಹೋಗೋದು. ನಾವು ಕ್ಲೀನ್ ಮಾಡಿ ಹೋಗಿರ್ತೀವಿ, ಮತ್ತೆ ಹಿಂದೆ ನಮ್ಮ ಕಸ ಹಾಕಿರ್ತಾರೆ. ನೋಡಿ ಮೇಡಮ್, ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಬೆಂಗಳೂರಲ್ಲಿ 1,000 ಕೋಟಿನ ಅನುದಾನ ಕೊಡ್ತಾ ಇದ್ದಾರೆ. ಆದರೆ ಆ ಅನುದಾನನ ಸದ್ಬಳಕೆ ಮಾಡಿಕೊಂಡು ಈ ಕಾಂಟ್ರಾಕ್ಟ್ ಅವ್ರಿಗೆ ಬೇಕಾಬಿಟ್ಟಿಯಾಗಿ ಹಂಚ್ತಾ ಇದ್ದಾರೆ.
ಸರಿಯಾಗಿ ಆಟೋಗಳಿಲ್ಲ, ಸರಿಯಾಗಿ ನೌಕರರಿಲ್ಲ, ಸರಿಯಾದಂಥ ಫೆಸಿಲಿಟಿಗಳು ಕೊಡ್ತಾ ಇಲ್ಲ. ಈ ಕಾರ್ಮಿಕರು ಕೊರತೆ ಇರೋದ್ರಿಂದ ಬೆಂಗಳೂರು ಸಿಟಿಯಲ್ಲಿ ನಾವೇನು ಕೆಲಸ ಮಾಡ್ತಿದ್ದೀವೋ ಅದಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ. ಏನು ನಾವು BBMPಯಿಂದ ಘನತ್ಯಾಜ್ಯದಿಂದ ಕೆಲಸ ಮಾಡೋ ಆಟೋ ಟಿಪ್ಪರ್ ಚಾಲಕರು, ಸಹಾಯಕರು ಮತ್ತು ಕಾಂಪೇಟರ್ ಚಾಲಕರು, ಸಹಾಯಕರು ಇವ್ರಿಗೆಲ್ಲರಿಗೂ ಕೂಡ ನಾವು ನಮ್ಮ ಬದುಕನ್ನು ಅಡ ಇಟ್ಟು ಇವ್ರನ್ನ ಕಾಪಾಡ್ತಾ ಇದ್ದೀವಿ ಮೇಡಮ್. ನಾವಂತೂ ರೋಡಲ್ಲಿ ಗುಡಿಸ್ತಾ ಇದ್ದೀವಿ, ಕ್ರಾಸ್ಗಳಲ್ಲಾಗಿ ಮೇನ್ ರೋಡಲ್ಲಾಗಲಿ ಗುಡಿಸ್ತಾ ಇದ್ದೀವಿ, ಗುಡ್ಡೆ ಮಾಡ್ತಾ ಇದ್ದೀವಿ, ಮತ್ತೆ ಡಿವೈಡ್ ಮಾಡ್ತಾ ಇದೀವಿ. ಆ ಕಸ ಪ್ರತಿದಿನ ಎತ್ಕೊಂಡು ಹೋದ್ರೆ ನಮ್ಗೆ ಸಮಸ್ಯೆ ಇಲ್ಲ. ಇವಾಗ ಹಂಗೆ ಬಿಟ್ಬಿಡ್ತಾರೆ ಇವತ್ತು. ಏನ ಮೇಡಮ್, ಆಟೋದವ್ರು ಬಂದು ಟೈಮ್ ಕಸ ತಗೊಂಡೋದ್ರೆ ಯಾವ ಸಮಸ್ಯೆನೂ ಬರಲ್ಲ. ಆಟೋದವರಿಂದ ಕಸ ಪ್ರಾಬ್ಲಮ್ ಆಗೋಗ್ತಾ ಇದೆ ಮೇಡಮ್. ಅವರು ನಾವೆಲ್ಲ ರೋಡ್ ಎಲ್ಲ ಗುಡಿಸ್ತೀವಿ, ಒಂದು ಕಡೆ ಗುಡ್ಡೆ ಮಾಡಿಬಿಡ್ತೀವಿ, ಎಲ್ಲ ಡಿವೈಡ್ ಮಾಡ್ತೀವಿ. ಎಲ್ಲಾದ್ರೂ ರೋಡಲ್ಲಿ ಹಾಕಿರೋ ಕಸನ ಎತ್ತಿ ಡಿವೈಡ್ ಮಾಡಿ ಚೀಲಕ್ಕೆ ತುಂಬಲ್ಲಿ ಮಡಗ್ತೀವಿ ಮೇಡಮ್. ಅದೇ ಅವ್ರು ಬಂದು ಎತ್ಕೊಂಡು ಹೋದ್ರೆ ಏನೂ ಗಲೀಜಿರಲ್ಲ. ಅವ್ರು ಎತ್ಕೊಂಡಿಲ್ಲ ಅಂದ್ರೆ ರಾಶಿ ಇರುತ್ತೆ ಮೇಡಮ್. ಎಷ್ಟು ಹೇಳಿದ್ರೇನು ಸ್ಲೆಮ್ಮಲ್ಲಿ ಮಸ್ತ್ ಕಸ ಹಾಕ್ತಾರಮ್ಮ. ಎಷ್ಟು ನಾವು ಕ್ಲೀನ್ ಮಾಡಿದ್ರೇನು ರೋಡ್ಗೆ ಹಾಕೋದು, ಮನೆಯಿಂದ ಹೊರಗೋದ್ರೆ ಸಾಕು, ಯಾರೇನಾರು ಆಗೋಗ್ಲಿ ಡಿವೈಡ್ ಮಾಡಿದ್ರೊಳಗೆ ಹಾಕ್ಬಿಟ್ಟು ಹೋಗ್ತಾರೆ ಕವರ್ಗಳೆಲ್ಲ. ಅದು ಡಿವೈಡ್ ಮಾಡಿದ್ದಾರೆ, ಅದಕ್ಕೆ ಹಾಕ್ಬಾರ್ದು ಅನ್ನೋ ಮಾತೇ ಇಲ್ಲಮ್ಮಯ್ಯ. ಇನ್ನು ಮನೆ ಹತ್ತಿರ ಕಸ ತೆಗೆದುಕೊಂಡು ಹೋಗಲು ಸರಿಯಾದ ಸಮಯಕ್ಕೆ ಆಟೋ ಟಿಪ್ಪರ್ ಬರ್ತಾ ಇಲ್ಲ. ಅನೇಕರು ಇದೇ ಕಾರಣಕ್ಕೆ ಎಲ್ಲೆಂದರಲ್ಲಿ ಕಸ ಬಿಸಾಕ್ತಾ ಇದ್ದಾರೆ ಅನ್ನೋದು ರಸ್ತೆಯಲ್ಲಿ ಕಸಿತಾ ಇರೋದಕ್ಕೆ ಜನರ ಸಬೂಬು. ರೋಡಲ್ಲಿ ಜಾಸ್ತಿ ಜನ ಹಾಕಿರ್ತಾರೆ, ನೋಡಕ್ ಗಲೀಜಾಗಿರುತ್ತೆ. ಏನಿಲ್ಲ, ಹಂಗೆ ಹಾಕ್ಯೋದೇ ಒಳ್ಳೇದು ಅಷ್ಟೇ, ನೀಟಾಗಿರುತ್ತೆ. ಬರಲ್ಲ ಅವರು 3 ದಿವಸ 4 ದಿವಸ ಬರಲ್ಲ. ಜನರ ಅಮ್ಮ ಅದು ಮಾಡ್ತಾರಮ್ಮ, ಅದೇನು ಮಾಡಲ್ಲ ಅಂತೇನು ಹೇಳಕ್ಕಾಗಲ್ಲ. ಹೋಗ್ತಾ ಗಾಡಿಯಲ್ಲಿ ಹಂಗೆ ಬಿಸಾಕ್ತಾರೆ ಗಂಡಸರು, ಹೆಣ್ಮಕ್ಳು ಹೋಗ್ತಾ ಹಂಗೆ ಹಾಕ್ತಾರೆ. ಸರಿಯಾಗಿ ಬರೋದೇ ಇಲ್ಲ. ಒಂದ್ಸಾರಿ ವಾರಕ್ಕೆ 2 ಸಾರಿ 3 ಸಾರಿ ಬರ್ತವೆ. ಬೆಕ್ಕುಗಳು, ನಾಯಿಗಳು ಎಲ್ಲ ಎಳ್ದಾಕ್ತವೆ ಕಸಗಳನ್ನ. ಕಾನೂನು ಬಾಹಿರವಾಗಿ ಕಸದ ಟೆಂಡರ್ ಆಗ್ತಾ ಇದೆಯಾ? ಇದ್ರ ಬಗ್ಗೆ ಗಂಗಾಧರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಕೇಳಿ. ರಾಜಧಾನಿ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಇನ್ನೂ ಹಾಗೆ ಉಳಿದಿರುವಂಥದ್ದು. ಎಲ್ಲಿ ನೋಡಿದ್ರು ಕಸ ಕಸ ಕಸ. ಆದರೆ ಈ ಒಂದು ಕಸದ ನಿರ್ವಹಣೆ ಮಾಡಬೇಕಾದಂಥ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಡುವೆ ಡೀಲ್ ವ್ಯವಹಾರಗಳನ್ನು ನಡೆದು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಗಂಭೀರವಾದಂಥ ಆರೋಪಗಳನ್ನು ಮಾಡಿ ಹೈಕೋರ್ಟ್ ಮತ್ತು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಲಾಗಿದೆ. ಹಾಗಿದ್ರೆ ಈ ಒಂದು ಕಸದ ಸಮಸ್ಯೆ ನಡುವೆ ಇವರಿಬ್ಬರ ಡೀಲ್ ವ್ಯವಹಾರದ ವಿಚಾರಗಳ ಕುರಿತಾಗಿ ಏನೆಲ್ಲ ಕಂಪ್ಲೇಂಟ್ ಆಗಿದೆ, ಆ ಕುರಿತಾಗಿ ಒಂದು ಮಾಹಿತಿ ಹೇಳ್ತೀವಿ ನೋಡಿ. ಬೆಂಗಳೂರಿನಲ್ಲಿ ಕಸ ನಿರ್ವಹಣೆಯಲ್ಲಿ ದೊಡ್ಡ ಗೋಲ್ಮಾಲ್ ನಡೀತಾ ಇದೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಅಧಿಕಾರಿಗಳು ಗುತ್ತಿಗೆದಾರರ ಜೊತೆ ಸೇರ್ಕೊಂಡು ಡೀಲ್ ಮಾಡ್ತಿದ್ದಾರೆ ಅಂತ ಗಂಭೀರವಾದ ಆರೋಪವನ್ನು ಜನ ಮಾಡ್ತಿದ್ದಾರೆ. ಹೈಕೋರ್ಟ್ ಮತ್ತು ಲೋಕಾಯುಕ್ತದಲ್ಲಿ ಈಗಾಗಲೇ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದ್ದು ತನಿಖೆ ಕೂಡ ನಡೆಯುತ್ತಿದೆ. ನಗರದಲ್ಲಿ 33 ಪ್ಯಾಕೇಜ್ ಆಧಾರಿತವಾಗಿ 500 ಕೋಟಿಗೂ ಹೆಚ್ಚು ಕಸ ಟೆಂಡರ್ ಆಗಿದೆ. ಇದರಲ್ಲೇ ಬೃಹತ್ ಭ್ರಷ್ಟಾಚಾರ ಆಗಿದೆ ಅಂತ ಆರೋಪಿಸಿ ದೂರನ್ನ ನೀಡಲಾಗ್ತಾ ಇದೆ. ಹೀಗಾಗಿ ಕಸ ವಿಲೇವಾರಿ ಮಾಡುವ ಹೊಸ ಗುತ್ತಿಗೆ ನೀಡೋದಕ್ಕೂ ತೊಡಕು ಉಂಟಾಗಿದೆ. ಕೆಲವು ಪ್ರಭಾವಿ ಗುತ್ತಿಗೆದಾರರಂತೂ ಇದನ್ನೇ ಬಂಡವಾಳ ಮಾಡಿಕೊಂಡು ರಾಜಾರೋಷವಾಗಿ ಓಡಾಡ್ತಿದ್ದಾರೆ. 4 ವಾಹನಗಳನ್ನು ಬಳಸುವ ಕಡೆ ಕೇವಲ 2 ವಾಹನಗಳನ್ನು ಬಳಸಿ ದುಡ್ಡು ಹೊಡೆಯುತ್ತಿದ್ದಾರೆ. ಬಿಲ್ ಮಾತ್ರ 4 ವಾಹನಗಳಿಗೆ ಮಾಡಿ ಹಣ 4 ಗಾಡಿಗಳಿಗೆ ಬಳಸಿಕೊಂಡು ಈ ರೀತಿ 2 ವಾಹನಗಳನ್ನು ಕೊಟ್ಟು ಅಧಿಕಾರಿಗಳ ಕಣ್ತಪ್ಪಿಸಿ ಅವರ ಜೊತೆ ಕೈ ಜೋಡಿಸಿ ಹಣವನ್ನು ಲೂಟಿ ಮಾಡ್ತಿದ್ದಾರೆ ಅಂತಿದ್ದಾರೆ ಸಿಲಿಕಾನ್ ಸಿಟಿಯ ಜನ. ಇಲ್ಲಿ ಯಾರಿಗೋ ಟೆಂಡರ್ಗಳು ಕೊಟ್ಟಿದ್ದಾರೆ, ಯಾವನು ಬಂದು ಇಲ್ಲಿ ನೋಡಲ್ಲ. ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ. ಏನು GPA ಅಂತ ಮಾಡಿದ್ದಾರೆ, ಅದು ಏನಕ್ಕೆ ಮಾಡೋರ ಗೊತ್ತಿಲ್ಲ. ಬೇರೆ ದುಡ್ಡು ಮಾಡೋಕೆ ಮಾಡೋರ ಏನೋ ಗೊತ್ತಿಲ್ಲ. ಅದೇ ಟೆಂಡರ್ಗಳು ತಗೊಂತಾರೆ, ಅವ್ರು ದುಡ್ಡು ಮಾಡ್ಕೊಳಕ್ಕೆ ತಗೊಂತಾರೆ. ಯಾರು ಬಂದು ಯಾರು ಇದು ಮಾಡೋದು ನೋಡಲ್ಲ, ಯಾರು ಇದು ಮಾಡ್ಕೊಳಕ್ಕೆ ನೋಡಲ್ಲ. ಅವ್ರು ಹೊಸಬ್ರಿಗೆ ಕೊಡೋಕ್ಕೆ ಅವಕಾಶ ಯಾವುದು ಕೊಡಲ್ಲ, ಅಲ್ಲೊಬ್ರಿಗೆ ಎಲ್ಲ ಕೊಡೋದು. ಅವ್ರೇನೋ ಡೀಲಿಂಗ್ ಮಾಡ್ಕೊಂತ ಅವ್ರವ್ರ ಇದರಲ್ಲಿ ಇರ್ತಾರೆ. ಯಾರು ಇಲ್ಲಿ ನೋಡೋರು ಯಾರಿಲ್ಲ ಸರ್. ತುಂಬ ಇಲ್ಲಿ ಕಸದ ಸಮಸ್ಯೆ ತುಂಬ ಇದೆ. ದಯವಿಟ್ಟು ಇದಕ್ಕೇನೋ ಒಂದು ಪರಿಹಾರ ನೀವೇ ನೋಡ್ಬೇಕು ಸರ್. ಮೊದಲು ಇಲ್ಲಿನ ಅಧಿಕಾರಿಗಳನ್ನ ಮೊದಲು ಚೇಂಜ್ ಮಾಡಬೇಕು. ಅವ್ರಿಗೇನಾಗಿದೆ, ಸಂಬಳಕ್ಕಿಂತ ಗಿಂಬಳ ಜಾಸ್ತಿ ಆಗ್ಬಿಟ್ಟಿದೆ. ಕೇಳೋರಿಲ್ಲ, ಹೇಳೋರಿಗೆ ಯಾರೂ ಇಲ್ಲ. ಈಗ ಬೆಂಗಳೂರು ಹಂಗೆ ಆಗ್ಬಿಟ್ಟಿದೆ. ಈ ಕಸ ಸಮಸ್ಯೆ ಹಿಂಗೆ ಜಾಸ್ತಿ ಆಗ್ತಾ ಇದ್ರೆ ಜನರು ಕಾಲರ ಬಂದು ಸತ್ತೋಗ್ತಾರೆ.
ಮನೆಯಲ್ಲೂ ಕಸ ಹೋಗ್ತಾ ಇಲ್ಲ, ಸಕ್ರಿಯವಾಗಿ ಟಿಪ್ಪರ್ಗಳು ಬರ್ತಾ ಇಲ್ಲ ಮನೆ ಮುಂದೆ. ಇವ್ರು ಹೇಳ್ತಾರೆ ಮನೆ ಕಸ ವಿಂಗಡಣೆ ಮಾಡ್ಬೇಕು, ಯಾವುದು ಮಾಡ್ತಾ ಇಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇವ್ರನ್ನೆಲ್ಲ ಕೇಳಿದ್ರೆ ಸರ್ ಲಾರಿ ಬಂದಿಲ್ಲ ಅಂತಾರೆ, ಟಿಪ್ಪರ್ಸ್ ಬಂದಿಲ್ಲ ಅಂತಾರೆ, ಪೇಮೆಂಟ್ಗಳಾಗಿಲ್ಲ ಅಂತಾರೆ. ಎಲ್ಲ ಆಗ್ತಾ ಇದೆ. ಸರ್ಕಾರ ಏನು ಕೊಡಬೇಕಾಗಿದ್ದು ಗುತ್ತಿಗೆದಾರರಿಗೆ ಎಲ್ಲ ಸಕ್ರಿಯವಾಗಿ ಕೊಡ್ತಾನೆ ಇದ್ದಾರೆ, ಕೆಲಸಗಳಾಗ್ತಾ ಇಲ್ಲ, ಅಧಿಕಾರಿಗಳು ಕೆಲಸ ತಗೋತಾ ಇಲ್ಲ. ಎಲ್ಲಿ ನೋಡಿದ್ರು ಕಸ ತುಂಬ ವಿಲೇವರಿ ಆಗ್ತಾ ಇಲ್ಲ ಸರ್. ಒಂದು ಮನೆಗಳ ಹತ್ರ ಅಲ್ಲಲ್ಲೇ ಕಸಗಳು ಬಿದ್ದಿದೆ, ರೋಡಲ್ಲಿ ಕಸ ಬಿದ್ದಿದೆ, ಮತ್ತೆ ಅವರು ಎತ್ತೋದಕ್ಕಂತೂ ಬರ್ತಾನೆ ಇಲ್ಲ ಸರಿಯಾಗಿ. ಇತ್ತೀಚೆಗಂತೂ ತುಂಬಾ ಮೋಸ ಆಗ್ಬಿಡೈತೆ ಬೆಂಗಳೂರಿನಲ್ಲಿ. ಎಲ್ಲಿ ನೋಡಿದ್ರು ಬರೀ ಕಸ ಕಸ ಕಸ. DB ಆದ್ಮೇಲಂತೂ ತುಂಬಾ ಕಷ್ಟ ಆಗ್ತೈತೆ ಸರ್. ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಎತ್ತೆಚ್ಕೊಂಡು ಎಲ್ಲ ಕಡೆನೂ ಅವರವರ ವಾರ್ಡ್ಗಳಲ್ಲಿ ದಯವಿಟ್ಟು ಯಾರು ಅದಕ್ಕೆ ಅಧಿಕಾರಿಗಳಿದ್ದಾರೋ ಅವ್ರಿಗೆಲ್ಲ ಸ್ವಲ್ಪ ನೀವು ಫಾಲೋ ಅಪ್ ಮಾಡಿ ಕೊಡ್ಬೇಕು ಸರ್. ಇದರಿಂದ ಏನಿಲ್ಲ, ದೊಡ್ಡ ಮಾಫಿಯಾ ಇದೆ. ನೋಡಿದ್ರಲ್ಲ, ಇಷ್ಟೆಲ್ಲ ಸಮಸ್ಯೆಗಳ ನಡುವೆ DCM DK ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಒಟ್ಟಿನಲ್ಲಿ ಈಗಲಾದರೂ ಈ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿ ಕಸದ ಸಮಸ್ಯೆಗೆ ಮುಕ್ತಿ ಕೊಡ್ತಾರಾ ಅಂತಿದ್ದಾರೆ ನಗರದ ಜನ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು.